ಅರೆ, ಪ್ಯಾಪಿಲಾನ್. ಹೌದು, ನಿನಗೂ ನನ್ನ ಹೆಸರೇ ಅಲ್ವೇ? ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಹಲವು ಹೊಸತುಗಳಿಗೆ ನಾಂದಿಯಾಗಲಿ ಅಂತ ಕೋರುತ್ತಾ, ಇವತ್ತು ನಾವು ಓದಿದ ವಿಭಾಗದಲ್ಲಿ ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಪ್ಯಾಪಿಲಾನ್. ಲೇಖಕರು ಹೆನ್ರಿ ಶೆರೇರೆ, ಕನ್ನಡಕ್ಕೆ KP ಪೂರ್ಣಚಂದ್ರ ತೇಜಸ್ವಿ, ಪ್ರದೀಪ್ ಕೆಂಜಿಗೆ. ಪ್ರಕಾಶಕರು ಪುಸ್ತಕ ಪ್ರಕಾಶನ. ಪುಟಗಳು 260, ಬೆಲೆ $162. ಜಾನ್ರ ಆತ್ಮಚರಿತ್ರೆ. ನಮ್ಮ ಮಹಾಪಲಾಯನ ಪುಸ್ತಕದ ಪರಿಚಯದ ಟೈಮಲ್ಲಿ ನಾವು ನಿಮಗೆ ಪ್ಯಾಪಿಲಾನ್ ಬಗ್ಗೆ ತಿಳಿಸಿದ್ವಿ. ಜಗತ್ತಿನ ಶ್ರೇಷ್ಠ ಮಹಾಪಲಾಯನದ ಪುಸ್ತಕಗಳಲ್ಲಿ ಒಂದು ದಿ ಲಾಂಗ್ ವಾಕ್, ಎರಡನೇದು ಹೆನ್ರಿ ಶೆರೇರೆ ಅವರ ಪ್ಯಾಪಿಲಾನ್. ಪ್ಯಾಪಿಲಾನ್ ಒಳಗೆ ಡೀಪ್ ಡೈವ್ ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಪ್ಯಾಪಿಲಾನ್ ಒರಿಜಿನಲ್ ಪುಸ್ತಕ ಸುಮಾರು 1000 ಪುಟಗಳಿರೋ ಆತ್ಮಕಥೆ. ಅದನ್ನು ಕನ್ನಡಕ್ಕೆ ಭಾವಾನುವಾದ ಮಾಡಿರೋರು ನಮ್ಮ ಪೂಚಂತೆ ಮತ್ತು ಪ್ರದೀಪ್ ಕೆಂಜಿಗೆ. ಕನ್ನಡದ ಓದುಗರಿಗೆ ಅನುಕೂಲ ಆಗಲಿ ಅಂತ ಈ 1000 ಪುಟಗಳ ಪುಸ್ತಕವನ್ನು ಇವರು 3 ಭಾಗವಾಗಿ ಸಪ್ರೇಟಾಗಿ ಬರೆದಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಇದೇ ಸೀರೀಸ್ನ ಮೊದಲನೇ ಪುಸ್ತಕವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಪ್ರತಿಯೊಂದು ಜೀವಿಗೂ ಅತ್ಯಂತ ಅಮೂಲ್ಯವಾದದ್ದು ಅಂದರೆ ಸ್ವತಂತ್ರ. ಭೂಮಿಲಿ ನೀವು ಯಾವುದೇ ವಸ್ತು ತಗೊಳ್ಳಿ, ಗಾಳಿ, ನೀರು, ಪ್ರಾಣಿ, ಪಕ್ಷಿ ಎಲ್ಲ ಕನ್ಸಿಡರ್ ಮಾಡಿದ್ರೂ ಈ ಬಂಧನ ಅನ್ನೋದು ಒಂಥರ ಅನ್ಯಾಚುರಲ್. ಎಲ್ಲ ಸ್ವತಂತ್ರವಾಗೇ ಇರಬೇಕು. ಮನುಷ್ಯನಿಗೆ ಸ್ವತಂತ್ರದ ಮೌಲ್ಯ ತಿಳಿಯೋದು ಅವನು ಅದನ್ನು ಕಳೆದುಕೊಂಡಾಗ ಮಾತ್ರ. ತಪ್ಪು ಸರಿ ಏನೇ ಇರಲಿ, ಈ ಬಂಧನ ಅನ್ನೋದು ಅಸಹನೀಯ ಅಲ್ವಾ? ಮನುಷ್ಯ ನಾಗರಿಕತೆಯತ್ತ ಹೆಜ್ಜೆ ಆಗ್ತಾ ಹೋಗ್ತಿರಂಗೆ ತಪ್ಪುಗಳಿಗೆ ಶಿಕ್ಷೆ ಕೊಡಬೇಕು ಅಂತ ಚೌಕಟ್ಟು ಹಾಕ್ಕೊಂಡ. ಇಂತಹ ಒಂದು ಕ್ರೂರವಾದ ಕಾನೂನಿಗೆ ಬಲಿಪಶುವಾದವನು ಹೆನ್ರಿ ಶೆರೇರೆ ಅಥವಾ ಪ್ಯಾಪಿಲಾನ್. ಏನೂ ತಪ್ಪು ಮಾಡದೇ ಇದ್ದರೂ ವ್ಯವಸ್ಥೆಯ ಬಲಿಪಶುವಾಗಿ ಹೆನ್ರಿ ತನ್ನ 23ನೇ ವರ್ಷಕ್ಕೆ ಫ್ರೆಂಚ್ ಪೊಲೀಸರಿಂದ ಬಂಧಿಸಲ್ಪಡ್ತಾನೆ. ಹಾಗೆ ಬಂಧಿಸಲ್ಪಟ್ಟ ಹೆನ್ರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗತ್ತೆ. ಹೆನ್ರಿನ ದಕ್ಷಿಣ ಅಮೆರಿಕದ ಫ್ರೆಂಚ್ ಗಯಾನದ ಜೈಲಿಗೆ ಅಟ್ಟಲಾಗತ್ತೆ. ಫ್ರೆಂಚ್ ಗಯಾನ ಜೈಲು ಎಷ್ಟು ಕ್ರೂರವಾದದ್ದು ಅಂದರೆ ಅಲ್ಲಿಗೆ ಶಿಕ್ಷೆಗೆ ಅಂತ ಹೋದವರು ವಾಪಸ್ ಬಂದಿದ್ದು ಹಿಸ್ಟ್ರಿಯಲ್ಲೇ ಇರಲಿಲ್ಲ. ನಮ್ಮ ಪ್ಯಾಪಿ ಇನ್ನೂ ತರುಣ. ಏನೂ ತಪ್ಪು ಮಾಡದೆ ಸುಮ್ಮನೆ ಶಿಕ್ಷೆ ಕೊಟ್ಟವ್ರ ಮೇಲೆ ಸೇಟ್ ತೀರಿಸ್ಕೋಬೇಕು ಅಂತ ಡಿಸೈಡ್ ಮಾಡ್ತಾನೆ. ತನ್ನನ್ನು ಈ ಸ್ಥಿತಿಗೆ ತಳ್ಳಿದ ವಿಧಿ ಮೇಲೆ ಅವನಿಗೆ ತುಂಬ ಸಿಟ್ಟು ಬರುತ್ತೆ. ಅದ್ರ ವಿರುದ್ಧನೂ ಅವನು ಹೋರಾಡೋಕ್ಕೆ ರೆಡಿ ಆಗ್ತಾನೆ. ನಾವು ಆಗಲೇ ಹೇಳಿದ್ವಿ ಅಲ್ಲ, ಬಂಧನ ಅನ್ನೋದು ಯಾರಿಗಾದರೂ ಅನ್ಬೇರವಲ್ಲ. ಸೊ ನಮ್ಮ ಹೆನ್ರಿ ಈ ಜೈಲಿಗೆ ಬಂದ ತಕ್ಷಣ ತಪ್ಪಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾನೆ. ತಪ್ಪಿಸ್ಕೊಳ್ಳೋಕ್ಕೆ ಅವನು ಹಲವಾರು ಬಾರಿ ಟ್ರೈ ಮಾಡ್ತಾನೆ ಮತ್ತು ಪ್ರತಿ ಬಾರಿ ಸಿಗಾಕೋತಾನೆ. ಪ್ರತಿ ಬಾರಿ ಸಿಗಾಕೊಂಡಾಗಲೂ ಅವನ ಶಿಕ್ಷೆ ಇನ್ನೂ ಕಠಿಣ ಆಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಈ ಲೆವೆಲ್ ಟಾರ್ಚರ್ ಕೊಡೋಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆ ನಮಗೆ ಕಾಡದೇ ಇರಲ್ಲ. ಆದರೂ ಒಂದೊಂದು ಎಸ್ಕೇಪೇಡು ಎಷ್ಟು ರೋಮಾಂಚನವಾಗಿದೆ ಅಂದರೆ ಓದ್ತಾ ಇದ್ದರೆ ನಮ್ಮ ಮೈ ಜುಮ್ ಅನ್ನುತ್ತೆ. ಪ್ಯಾಪಿಲಾನ್ ಮತ್ತು ಅವನ ಫ್ರೆಂಡ್ಸ್ ಬಗ್ಗೆ ನಮಗೆ ಮರ್ಕ ಕೂಡ ಹುಟ್ಟುತ್ತೆ. ಎಷ್ಟೇ ಕಷ್ಟ ಬಂದ್ರೂ ನಾವು ಸ್ವತಂತ್ರವಾಗಿರಬೇಕು, ಸ್ವಚ್ಛಂದವಾಗಿ ಬಾಳಬೇಕು ಅನ್ನೋ ಅವ್ರ ಆ್ಯಟಿಟ್ಯೂಡ್ ಕಂಡು ನಮಗೆ ಹ್ಯಾಟ್ಸ್ ಆಫ್ ಅಂತ ಅನಿಸ್ದೇ ಇರಲ್ಲ. ಅದರಲ್ಲೂ ಒಂದು ಸತಿ ಅವನು ಸಾಲಿಟರಿ ಕನ್ಫೈನ್ಮೆಂಟ್ಗೆ ಹೋಗ್ತಾನೆ. ಅದು ಎಷ್ಟು ಕೆಡದಾಗಿರುತ್ತೆ ಅಂದರೆ ಅಲ್ಲಿ ಜಿರಳೆ ಸಹ ಬದುಕೋಕ್ಕಾಗಲ್ಲ. ಆದರೂ ಅಂಥ ಪರಿಸ್ಥಿತಿಯಲ್ಲೂ ಪ್ಯಾಪಿಲಾನ್ ತನ್ನ ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ಕೋತಾನೆ. ತನಗೆ ಏನೂ ಆಗದೇ ಇರೋಂಗೆ ನೋಡ್ಕೋತಾನೆ. ಈ ಪಾರ್ಟ್ 1 ಎಂಡಿಂಗಲ್ಲಿ ಕೂಡ ಪ್ಯಾಪಿಲಾನ್ ಇನ್ನೂ ಸಾಲಿಟರಿ ಕನ್ಫೈನ್ಮೆಂಟಲ್ಲೇ ಇರ್ತಾನೆ. ಸೊ ಅವನು ಎಸ್ಕೇಪ್ ಆಗೋ ಪ್ರಯತ್ನ ಪಾರ್ಟ್ 1ನಲ್ಲಿ ಸಕ್ಸಸ್ಫುಲ್ ಆಗಲ್ಲ. ಮೊದಲನೇ ಪಾರ್ಟಲ್ಲಂತೂ ಪ್ಯಾಪಿಲಾನ್ ಎಸ್ಕೇಪ್ ಆಗೋಕ್ಕಾಗಲಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಮ್ಮ ನೆಕ್ಸ್ಟ್ ವಿಡಿಯೋಲ್ಲಿ ತಿಳಿಸ್ತೀವಿ. ಬನ್ನಿ ಈ ಪುಸ್ತಕದಿಂದ 2 ಸಣ್ಣ ಪ್ಯಾರಾಗ್ರಾಫ್ ನಿಮಗಾಗಿ.
ಮೊದಲನೇ ಪ್ಯಾರ. ಆಗಲೇ ನನಗೆ ಕಾಣಿಸಿದ್ದು ಆ ಪುಟ್ಟ ಚಿಟ್ಟೆ, ತೆಳು ನೀಲಿ ರೆಕ್ಕೆಗಳ ಮೇಲೆ ಪುಟ್ಟ ಕಪ್ಪು ಗೆರೆಗಳು. ಅರೆ ಪ್ಯಾಪಿಲಾನ್, ಹೌದು, ನಿನಗೂ ನನ್ನ ಹೆಸರೇ ಅಲ್ಲವೇ? ನೀನು ಇಲ್ಲೇನು ಮಾಡುತ್ತಿರುವೆ? ಸ್ವತಂತ್ರ ಬದುಕಿನ ಸಂಕೇತವಾದ ನೀನು ಈ ಸೆರೆಮನೆಯ ಕಿಟಕಿಯ ಬಳಿ ಏಕೆ ಸುಳಿಯುತ್ತಿರುವೆ? ಕೊರೆಯುವ ಈ ಚಳಿಯಲ್ಲಿ ಹೊರಗೇಕೆ ಬಂದೆ ನೀನು? ಅರೆ, ನಿನ್ನೊಡನೆ ಒಂದು ಜೇನ್ನೊಣವೂ ಇದೆ. ಅಬ್ಬಾ, ಸುತ್ತಲಿನ ಪರಿಸ್ಥಿತಿಯನ್ನು ಧಿಕ್ಕರಿಸಿ ಹೊರಟ ನಿಮಗೆ ಅದೆಷ್ಟು ಧೈರ್ಯ! ಸದ್ಯ ಒಂಟಿ ಕಣ್ಣಿನ ಮೇಲ್ವಿಚಾರಕ ನಿಮ್ಮನ್ನು ನೋಡಿಲ್ಲ. ಕ್ರಿಸ್ಮಸ್ ಗ್ರೀಟಿಂಗ್ ಮಾತ್ರವಲ್ಲ, ಕ್ರಿಸ್ಮಸ್ ಡಿನ್ನರ್ ಸಹ ಆ ದಿನ ನನ್ನ ಪಾಲಿಗೆ ಒದಗಿ ಬಂತು. ಜೈಲಿನ ಅಧಿಕಾರಿಗಳು ಕೃಪೆ ತೋರಿ ನಮ್ಮ ರಾತ್ರಿ ಊಟದ ಜೊತೆಗೆ 2 ತುಂಡು ಚಾಕೊಲೇಟ್ಗಳನ್ನು ಕೊಟ್ಟರು. ಸ್ವಾತಂತ್ರ್ಯದ ಸಂಕೇತದಂತಿದ್ದ ಪಾತರಗಿತ್ತಿಯನ್ನು ನೋಡಿದಂದಿನಿಂದ ಜೈಲಿನ ಮೌನ, ಒಂಟಿತನಗಳು ಅಸಹನೀಯವಾದವು. 2ನೇ ಪ್ಯಾರಾಗ್ರಾಫ್. ನಾನು ಈಗಾಗಲೇ 4-5 ಜೈಲುಗಳನ್ನು ನೋಡಿದ್ದೆ. ಆದರೆ ಇಷ್ಟೊಂದು ಅಮಾನವೀಯ ಕೀಳುಮಟ್ಟದ ಬಂದಿಖಾನೆಗಳು ಇರುತ್ತವೆ ಎಂದು ನಾನಂತೂ ಎಣಿಸಿರಲಿಲ್ಲ. ಅದು ನನ್ನ ಮಾತೃ ದೇಶವಾದ ಫ್ರಾನ್ಸ್ನಲ್ಲೇ. ಇಡೀ ಜಗತ್ತಿಗೆ ವ್ಯಕ್ತಿ ಸ್ವಾತಂತ್ರ್ಯದ ಪಾಠಗಳನ್ನು ಬೋಧಿಸಿದ, ಮಾನವ ಹಕ್ಕುಗಳ ಆದರ್ಶವನ್ನು ಪ್ರಪ್ರಥಮವಾಗಿ ಎತ್ತಿ ಹಿಡಿದ ನನ್ನ ಫ್ರಾನ್ಸ್ನಲ್ಲಿ ಇಂತಹ ನರಕ ಸದೃಶ ವ್ಯವಸ್ಥೆಯೊಂದು ಕಾನೂನಿಗನುಗುಣವಾಗಿಯೇ ಕಾರ್ಯವೆಸಗುತ್ತಿದೆ ಎಂಬುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಮನುಷ್ಯ ಚೈತನ್ಯದ ಅಣುವನ್ನು ಹಿಂಡಿ ಇಪ್ಪೆ ಮಾಡಿ ಮೊದಲು ಮನೋವಿಕಲತೆಯೆಡೆಗೆ, ಕೊನೆಗೆ ಆತ್ಮಹತ್ಯೆಯೆಡೆಗೆ ತಳ್ಳುವ ಈ ಕ್ರೂರ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡ ಶಾಸಕಾಂಗ, ಆ ಕಲ್ಪನೆಯನ್ನು ಶಿರಸಾವಹಿಸಿ ನೆರವೇರಿಸಿದ ನ್ಯಾಯಾಂಗಗಳು ಕ್ಷಮಾರ್ಹವಲ್ಲದ ತಪ್ಪೊಂದನ್ನು ಎಸಗಿದ್ದಾರೆ ಎಂಬುದರಲ್ಲಿ ಅನುಮಾನವೇ ಬೇಡ. ಬದುಕನ್ನು ಪ್ರೀತಿಸಬೇಕು ಅಂತ ತೋರಿಸಿಕೊಟ್ಟ ಪುಸ್ತಕ ಪ್ಯಾಪಿಲಾನ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ನೀವೇನಾದರೂ ಆಲ್ರೆಡಿ ಪುಸ್ತಕನ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.